ಓ ರೈತರೇ, ಓ ರೈತರೇ, ಕಬ್ಬು ಬೆಳೆ ಚೆನ್ನಾಗಿದ್ರೂ ತೂಕ ಬರ್ತಿಲ್ಲವಾ? ಸಕ್ಕರೆ ಪ್ರಮಾಣ ಕಡಿಮೆನಾ? ಅದಕ್ಕೆ ಕಾರಣ ಸರಿಯಾದ ಗೊಬ್ಬರ, ಸರಿಯಾದ ಸಮಯ ಇಲ್ಲ. ಇಂದು ನಾನು ನಿಮಗೆ ಕಬ್ಬಿನ ಬೆಳೆಗೆ ಯಾವ ಗೊಬ್ಬರ ಯಾವ ಹಂತದಲ್ಲಿ ಎಷ್ಟು ಹಾಕಬೇಕು ಎಲ್ಲವೂ ಸಿಂಪಲ್ ಆಗಿ ಹೇಳ್ತೀನಿ. ಹಂತ 1. ನೆಡುವ ಮೊದಲು ಮಣ್ಣಿಗೆ ಬಲ ಕೊಡಬೇಕು. ಹಸುಗೊಬ್ಬರ ಅಥವಾ ಕಂಪೋಸ್ಟ್ ಎಕರೆಗೆ 8 ರಿಂದ 10 ಟನ್ DAP, ಎಕರೆಗೆ 50 ಕಿಲೋಗ್ರಾಂ MOP, ಪೊಟ್ಯಾಷ್ ಎಕರೆಗೆ 50 ಕಿಲೋಗ್ರಾಂ. ನೆಲ ಬಲವಾದ್ರೆ ಕಬ್ಬು ಖಂಡಿತ ಬಲವಾಗ್ತದೆ. ಹಂತ 2. 30 ರಿಂದ 35 ದಿನ ಮೊಳಕೆ ಹಂತ. ಈ ಸಮಯದಲ್ಲಿ ಕಬ್ಬಿಗೆ ಎಲೆ ಬೆಳವಣಿಗೆ ಮುಖ್ಯ. ಯೂರಿಯಾ ಎಕರೆಗೆ 50 ಕಿಲೋಗ್ರಾಂ ನೀರಾವರಿ ಕಡ್ಡಾಯ. ಈ ಹಂತ ತಪ್ಪಿದ್ರೆ ಮುಂದಿನ ಬೆಳವಣಿಗೆ ಸ್ಲೋ. ಹಂತ 3. 60 ರಿಂದ 65 ದಿನ ಬೆಳೆ ಜೋರಾಗುವ ಸಮಯ. ಇದು ಮುಖ್ಯ ಹಂತ. ಯೂರಿಯಾ ಎಕರೆಗೆ 75 ಕಿಲೋಗ್ರಾಂ MOP, ಪೊಟ್ಯಾಷ್ ಎಕರೆಗೆ 50 ಕಿಲೋಗ್ರಾಂ. ಈ ಗೊಬ್ಬರ ಕಬ್ಬಿಗೆ ತೂಕ ಕೊಡುತ್ತದೆ. ಓ ರೈತರೇ, ಹಂತ 4. 90 ರಿಂದ 100 ದಿನ ಕಬ್ಬು ಗಟ್ಟಿಯಾಗುವ ಹಂತ. ಇಲ್ಲಿ ಕಬ್ಬಿನ ಬೆಳವಣಿಗೆ ಹೆಚ್ಚಿಸಬೇಕು. ಯೂರಿಯಾ ಎಕರೆಗೆ 50 ಕಿಲೋಗ್ರಾಂ. ಇದಾದ ಮೇಲೆ ಯೂರಿಯಾ ಬೇಡ. ಜಾಸ್ತಿ ಯೂರಿಯಾ ಸಮಾನ ಜಾಸ್ತಿ ನಷ್ಟ. ಮೈಕ್ರೋನ್ಯೂಟ್ರಿಯೆಂಟ್ ಐಚ್ಛಿಕ ಆದರೆ ಪವರ್ಫುಲ್. ಜಿಂಕ್ ಸಲ್ಫೇಟ್ ಎಕರೆಗೆ 10 ಕಿಲೋಗ್ರಾಂ ಒಮ್ಮೆ ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ ಸ್ಪ್ರೇ 2 ಬಾರಿ. ಸಣ್ಣ ಪೋಷಕಾಂಶ ಸಮಾನ, ದೊಡ್ಡ ಲಾಭ. ರೈತರು ಮಾಡೋ ಸಾಮಾನ್ಯ ತಪ್ಪುಗಳು: ಒಟ್ಟಿಗೆ ಯೂರಿಯಾ ಹಾಕೋದು, ನೀರಿಲ್ಲದೆ ಗೊಬ್ಬರ ಹಾಕೋದು. ಕೊನೆಯ ಹಂತದಲ್ಲಿ ಯೂರಿಯಾ ಹಾಕೋದು. ಗೊಬ್ಬರ ಔಷಧಿ ತರಹ, ಮಾತ್ರೆ ಜಾಸ್ತಿ ಆದರೆ ಸರಿಯಾದ ಗೊಬ್ಬರ, ಸರಿಯಾದ ಸಮಯ, ಸರಿಯಾದ ಪ್ರಮಾಣ ಇದನ್ನ ಫಾಲೋ ಮಾಡಿದ್ರೆ ಕಬ್ಬು ಗಟ್ಟಿ, ತೂಕ ಜಾಸ್ತಿ, ಲಾಭ ಡಬಲ್. ಈ ವಿಡಿಯೋ ಉಪಯೋಗವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ರೈತ ಸ್ನೇಹಿತರಿಗೆ ತಲುಪಿಸಿ.